ನಮಸ್ಕಾರ. ಇವತ್ತು ನಾವು ಜಾನ್ ಡನ್ ಅವರ ಒಂದು ಬಹಳ ಪ್ರಸಿದ್ಧ ಕವಿತೆ ಹೋಲಿ ಸಾನೆಟ್ 10 ಬಗ್ಗೆ ಮಾತಾಡೋಣ. ಹೌದು. ಇದನ್ನ ಡೆತ್ ಬಿ ನಾಟ್ ಪ್ರೌಡ್ ಅಂತಾನೂ ಕರೀತಾರೆ. ಕನ್ನಡದಲ್ಲಿ ಸಾವು ಗರ್ವ ಪಡಬೇಡ ಅಂತ ಹೇಳ್ಬೋದಲ್ವಾ? ಖಂಡಿತ. ಬಹಳ ಪ್ರಸಿದ್ಧ ಸಾಲು ಅದು. ನಮ್ ಹತ್ರ ಈ ಕವಿತೆಯ ಕೆಲವು ಭಾಗಗಳು ಮತ್ತೆ ಅದರ ವಿಶ್ಲೇಷಣೆ ಇದೆ. ಇದರ ಆಧಾರದ ಮೇಲೆ ಕವಿತೆ ಸಾವನ್ನ ಹೇಗೆ ನೋಡುತ್ತೆ, ಅದರ ಧ್ವನಿ, ಆ ನಂಬಿಕೆಗಳ ಮೂಲ ಏನು ಅಂತ ಸ್ವಲ್ಪ ಆಳವಾಗಿ ನೋಡೋಣ. ಮೊದಲ ನೋಟಕ್ಕೆ ಇದು ಬಹಳ ವಿಚಿತ್ರ ಅನ್ಸುತ್ತೆ. ನೇರವಾಗಿ ಸಾವನ್ನೇ ಕರೆದು ಅದಕ್ಕೆ ಚಾಲೆಂಜ್ ಮಾಡೋ ತರ. ಹೌದೌದು. ಇದು ಹೇಗೆ ಸಾಧ್ಯ? ಬನ್ನಿ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಖಂಡಿತ. ಇದು ನೋಡಿ, 17ನೇ ಶತಮಾನದ ಮೆಟಾಫಿಸಿಕಲ್ ಕಾವ್ಯ ಪ್ರಕಾರಕ್ಕೆ ಸೇರಿದ ಒಂದು ಕ್ಲಾಸಿಕ್ ಉದಾಹರಣೆ. ಮೆಟಾಫಿಸಿಕಲ್ ಅಂದ್ರೆ ಇದು ಕೇವಲ ಭಾವನೆಗಳನ್ನ ಹೇಳೋ ಕಾವ್ಯ ಅಲ್ಲ. ಇದರಲ್ಲಿ ಬುದ್ಧಿಶಕ್ತಿಗೆ ಕೆಲಸ ಕೊಡುತ್ತೆ. ಅಚ್ಚರಿಯ ಹೋಲಿಕೆಗಳು, ತತ್ವಶಾಸ್ತ್ರ, ಧರ್ಮ, ಈ ತರದ ಆಳವಾದ ವಿಷಯಗಳನ್ನ ಚರ್ಚಿಸುತ್ತೆ. ಓ ಸರಿ. ತನ್ನ ವೈಯಕ್ತಿಕ ಧಾರ್ಮಿಕ ಗೊಂದಲಗಳನ್ನ, ಅನುಭವಗಳನ್ನ ಇಲ್ಲಿ ತುಂಬಾ ಬೌದ್ಧಿಕವಾಗಿ ಮತ್ತೆ ಭಾವನಾತ್ಮಕವಾಗಿ ತೀವ್ರವಾಗಿ ವ್ಯಕ್ತಪಡಿಸಿದ್ದಾನೆ. ಹಾಗಿದ್ರೆ ಕವಿತೆಯ ಮೊದಲ ಭಾಗ ನೋಡೋಣ. ಮೊದಲ ಚರಣ ಹೀಗಿದೆ: ಸಾವು ಗರ್ವ ಪಡಬೇಡ, ಕೆಲವರು ನಿನ್ನನ್ನು ಕರೆದರೂ ಶಕ್ತಿಶಾಲಿ ಭಯಾನಕೇಳೆಂದು ನೀನಲ್ಲ ಹಾಗೆಲ್ಲ, ಯಾರನ್ನು ನೀ ಕೆಡವಿದೆ ಎನ್ನುವೆಯೋ ಅವರು ಸಾಯರು, ಓ ಬಡಪಾಯಿ ಸಾವೆ, ನನ್ನನ್ನು ನೀ ಕೊಲ್ಲಲಾರೆ. ಇಲ್ನೋಡಿ, ನೇರವಾಗಿ ಬಡಪಾಯಿ ಸಾವೆ ಅಂತ ಕರೀತಾನೆ. ಹೌದು. ಅಷ್ಟು ಧೈರ್ಯ ಎಲ್ಲಿಂದ ಬಂತೋ ಈ ನಂಬಿಕೆ? ಸಾವಿನ ಶಕ್ತಿಗೆ ಸವಾಲ್ ಹಾಕ್ತಿದ್ದಾನಲ್ಲ. ಖಂಡಿತ, ಅದು ಬಹಳ ದಿಟ್ಟತನದ ಆರಂಭ. ಇಲ್ನೋಡಿ, ಸಾವನ್ನೇ ಒಬ್ಬ ವ್ಯಕ್ತಿ ತರಹ, ಪರ್ಸೋನಿಫಿಕೇಶನ್ ಅಂತಾರಲ್ಲ ಹಾಗೆ. ಹೌದು ಹೌದು, ವ್ಯಕ್ತಿತ್ವೀಕರಣ. ಅದ್ರ ಜೊತೆ ನೇರವಾಗಿ ಮಾತಾಡ್ತಾನೆ. ನೀನಷ್ಟೊಂದು ಶಕ್ತಿಶಾಲಿ ಅಲ್ಲ, ನೀನಷ್ಟೊಂದು ಭಯಾನಕ ಅಲ್ಲ ಅಂತ. ಆ ಬಡಪಾಯಿ ಸಾವನ್ನೋ ಮಾತಲ್ಲಿ ಸ್ವಲ್ಪ ತಿರಸ್ಕಾರ ಇದೆ ನಿಜ, ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಬಹುಶಃ ಒಂದು ಅನುಕಂಪ ಕೂಡ ಇರ್ಬೋದು. ಅನುಕಂಪವೇ ಸಾವಿನ ಮೇಲೆ? ಹೌದು. ಅಂದ್ರೆ ಸಾವಿನ ನಿಜವಾದ ಶಕ್ತಿಹೀನತೆಯನ್ನ ಕವಿ ಅರ್ಥ ಮಾಡ್ಕೊಂಡಿದ್ದಾನೆ ಅನ್ನೋ ಹಾಗೆ. ಅವನ ಪ್ರಕಾರ ಸಾವು ಅದು ಕೊನೆಯಲ್ಲ, ಅದೊಂದು ಭ್ರಮೆ ಅಷ್ಟೇ. ಓ, ಇದು ಆಸಕ್ತಿಕರವಾಗಿದೆ. ಈ ಸವಾಲಿನ ನಂತರ ಸುಮ್ನಾಗಲ್ಲ ಕವಿ, ಇನ್ನೂ ಮುಂದುವರಿಸ್ತಾನೆ ಅಲ್ವಾ? ಹೌದು. ಎರಡನೇ ಚರಣದಲ್ಲಿ ಸಾವಿನ ಚಿತ್ರಣವನ್ನೇ ಬದಲಾಯಿಸ್ತಾನೆ. ಕೇಳೋಣ: ವಿಶ್ರಾಂತಿ, ನಿದ್ರೆ ಎಂಬ ನಿನ್ನ ಚಿತ್ರಗಳಿಂದ ಎಷ್ಟು ಹೆಚ್ಚು ಸುಖವಿದೆ, ನಿನ್ನಿಂದ ಇನ್ನೂ ಹೆಚ್ಚು ಹರಿಯಬೇಕಲ್ಲವೇ? ನಮ್ಮೊಳಗೆ ಅತ್ಯುತ್ತಮರು ಬೇಗ ನಿನ್ನೊಡನೆ ತೆರಳುತ್ತಿಹರು, ಮೂಳೆಗಳ ವಿಶ್ರಾಂತಿಗಾಗಿ, ಆತ್ಮದ ಬಿಡುಗಡೆಗಾಗಿ. ಇಲ್ಲಿ ನೋಡಿ, ಸಾವನ್ನ ನಿದ್ದೆ, ವಿಶ್ರಾಂತಿಗೆ ಹೋಲಿಸ್ತಾನೆ. ನಿದ್ದೆನೇ ಅಷ್ಟು ಸುಖ ಕೊಡುತ್ತೆ ಅಂದ್ರೆ ಸಾವಿನಿಂದ ಇನ್ನೂ ಹೆಚ್ಚು ಸುಖ ಸಿಗ್ಬೇಕು ಅಂತಾನೆ. ಇದು ಸುಮ್ಮನೆ ಸಮಾಧಾನ ಮಾಡ್ಕೊಳ್ಳೋ ಮಾತೆ, ಅಥವಾ ಇದ್ರಲ್ಲಿ ಏನಾದ್ರೂ ಆಳವಾದ ಅರ್ಥ ಇದೆಯಾ? ಇಲ್ಲ, ಇದು ಖಂಡಿತ ಸಮಾಧಾನದ ಮಾತು ಮಾತ್ರ ಅಲ್ಲ. ಇದು ಕವಿತೆಯ ಒಂದು ಮುಖ್ಯ ತತ್ವ. ಸಾವು ಒಂದು ರೀತಿ ದೀರ್ಘ ನಿದ್ರೆ ಅಥವಾ ವಿಶ್ರಾಂತಿ ಅನ್ನೋದು ಹೊಸದೇನಲ್ಲ. ಹೌದು. ಆದರೆ ಡನ್ ಅದನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತಾನೆ. ನಿದ್ದೆ ಸಾವಿನ ಚಿತ್ರ ಅಷ್ಟೇ, ಅಂದ್ರೆ ಬರೀ ನೆರಳು. ಹಾಗಾದ್ರೆ ನಿಜವಾದ ಸಾವು ಇನ್ನೂ ಚೆನ್ನಾಗಿರ್ಬೇಕು ಅಂತ ವಾದ ಮಾಡ್ತಾನೆ. ಇಲ್ಲಿ ಮುಖ್ಯವಾಗಿ ಆತ್ಮದ ಬಿಡುಗಡೆ, ಸೋಲ್ಸ್ ಡಿಲಿವರಿ ಅನ್ನೋ ಮಾತಿದೆಯಲ್ಲ, ಅದು ಬಹಳ ಮುಖ್ಯ. ಇದು ಕ್ರಿಶ್ಚಿಯನ್ ಧರ್ಮದ ನಂಬಿಕೆಯನ್ನ ತೋರಿಸುತ್ತೆ. ದೇಹ ನಾಶವಾಗುತ್ತೆ, ಆದರೆ ಆತ್ಮ ಅಮರ ಅಂತ. ಸರಿ. ಸಾವು ಅಂದ್ರೆ ದೇಹದ ಬಂಧನದಿಂದ ಆತ್ಮಕ್ಕೆ ಸಿಗುವ ಬಿಡುಗಡೆ. ಹಾಗಾಗಿ ಒಳ್ಳೆಯವರು, ಅತ್ಯುತ್ತಮರು ಬೇಗ ಸಾಯೋದನ್ನ ಕವಿ ಕೆಟ್ಟದ್ದು ಅಂತ ನೋಡಲ್ಲ. ಅದೊಂದು ರೀತಿ ಆತ್ಮದ ವಿಮೋಚನೆ, ಬಹುಮಾನ ಇದ್ದ ಹಾಗೆ. ಅಂದ್ರೆ ಸಾವನ್ನ ಶತ್ರು ಅಂತ ನೋಡೋ ಬದಲು ಆತ್ಮಕ್ಕೆ ಸಹಾಯ ಮಾಡುವ ಒಂದು ಸಾಧನ ಅನ್ನೋ ತರ ನೋಡ್ತಿದ್ದಾನೆ. ಹೌದು, ನಿಖರವಾಗಿ ಒಂದು ರೀತಿಯಲ್ಲಿ ಸೇವಕನಂತೆ. ಇದು ಬಹಳ ವಿಭಿನ್ನವಾದ ದೃಷ್ಟಿಕೋನ. ಈಗ ಮೂರನೇ ಚರಣಕ್ಕೆ ಬರೋಣ. ಇಲ್ಲಿ ಕವಿಯ ಧ್ವನಿ ಇನ್ನು ಸ್ವಲ್ಪ ಶಾರ್ಪ್ ಆಗುತ್ತೆ. ಹೌದು. ಕೇಳೋಣ: ನೀನು ವಿಧಿ, ಅವಕಾಶ, ರಾಜರು ಹತಾಶರ ದಾಸಿ, ವಿಷ, ಯುದ್ಧ, ರೋಗಗಳ ಸಂಗಡ ವಾಸಿ, ಅಫೀಮು, ಮಂತ್ರಗಳು ನಮ್ಮನ್ನು ನಿದ್ರಿಸಬಹುದು, ನಿನ್ನ ಪೆಟ್ಟಿಗಿಂತ ಚೆನ್ನಾಗಿ, ಏಕೆ ನೀನುಬ್ಬುವೆ, ಸಾವೇ ನೀನು ಗುಲಾಮ ಅಂತ ನೇವಾಗ ಹೇಳ್ತಾನೆ. ಹೌದು. ಇದು ಸಾವಿನ ಘನತೆಯ ಮೇಲೆ ದೊಡ್ಡ ಅಟ್ಯಾಕ್ ಅಲ್ವಾ? ಸಾವು ಸ್ವತಂತ್ರ ಅಲ್ಲ, ಬೇರೆ ಕಾರಣಗಳ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳ್ತಿದ್ದಾನೆ. ಇದರ ಅರ್ಥ ಏನು? ಇದು ನೋಡಿ, ಮೆಟಾಫಿಸಿಕಲ್ ವಿಟ್ ಅಂತಾರಲ್ಲ, ಅಂದ್ರೆ ಬೌದ್ಧಿಕ ಚತುರತೆ, ಅದಕ್ಕೆ ಒಳ್ಳೆ ಉದಾಹರಣೆ. ಸಾವಿಗೆ ಒಂದು ಸರ್ವಶಕ್ತಿ ಇದೆ ಅನ್ನೋ ಕಲ್ಪನೆಯನ್ನ ಕವಿ ತರ್ಕದಿಂದ ಒಡಿತಾನೆ. ಹೇಗೆ? ಸಾವು ತಾನಾಗೇ ಬರಲ್ಲ. ಅದು ಬರಬೇಕಾದ್ರೆ ವಿಧಿ, ಅವಕಾಶ, ರಾಜರ ಆಜ್ಞೆ
ಅಥವಾ ಹತಾಶ ವ್ಯಕ್ತಿಗಳ ಕೆಲಸಗಳು ಬೇಕು. ಇಷ್ಟೇ ಅಲ್ಲ, ಹ್ಮ್ ವಿಷ, ಯುದ್ಧ, ರೋಗ ಇಂಥ ಹೊರಗಿನ ಶಕ್ತಿಗಳ ಮೂಲಕವೇ ಅದು ಬರುತ್ತೆ. ಹಾಗಾಗಿ ಇವೆಲ್ಲದರ ದಾಸಿ ಅಂದ್ರೆ ಸ್ಲೇವ್ ಸಾವು ಅಂತ ಕರೀತಾನೆ. ಓ ಇದರ ಮೂಲಕ ಅದರ ಸ್ವಾತಂತ್ರ್ಯ, ಅದರ ಘನತೆಯನ್ನೇ ತೆಗೆದುಹಾಕ್ತಾನೆ. ಅಷ್ಟೇ ಅಲ್ಲ, ಅಫೀಮು ಅಥವಾ ಬೇರೆ ಮಾಂತ್ರಿಕ ವಸ್ತುಗಳು ಕೂಡ ಸಾವಿಗಿಂತ ಚೆನ್ನಾಗಿ ನಿದ್ದೆ ತರಿಸಬಲ್ಲವು ಅಂತ ಹೇಳ್ತಾನೆ. ಹೌದು, ಹೋಲಿಕೆ ನೋಡಿ. ಇದು ಸಾವಿನ ಶಕ್ತಿಯನ್ನ ಇನ್ನಷ್ಟು ಕಡಿಮೆ ಮಾಡುತ್ತೆ. ಇಷ್ಟೆಲ್ಲ ಅವಲಂಬನೆ, ಇಷ್ಟೆಲ್ಲ ವೀಕ್ನೆಸ್ ಇಟ್ಕೊಂಡು ನೀನ್ಯಾಕೆ ಉಬ್ಬಬೇಕು, ಯಾಕೆ ಗರ್ವ ಪಡಬೇಕು ಅಂತ ಪ್ರಶ್ನೆ ಮಾಡ್ತಾನೆ. ಆ ಗರ್ವವನ್ನೇ ಕಿತ್ತಾಕ್ತಾನೆ. ಹೌದು, ತರ್ಕಬದ್ಧವಾಗಿ ಸಾವಿನ ಭಯವನ್ನೇ ಕಡಿಮೆ ಮಾಡೋ ಪ್ರಯತ್ನ ಇದು ಕ್ಲಿಯರ್ ಆಗಿ ಕಾಣಿಸುತ್ತೆ. ಇನ್ನು ಕೊನೆಯ 2 ಸಾಲುಗಳು, ಆ ದ್ವಿಪದಿ ಇದೆಯಲ್ಲ, ಅದು ಈ ವಾದವನ್ನ ಕ್ಲೈಮ್ಯಾಕ್ಸ್ಗೆ ತಗೊಂಡೋಗುತ್ತೆ. ಖಂಡಿತ ಕೇಳೋಣ. ಒಂದು ಸಂಗ ನಿದ್ದೆ ಕಳೆದು ನಾವು ಶಾಶ್ವತವಾಗಿ ಎಚ್ಚರಗೊಳ್ಳುಗೆವು ಮತ್ತು ಸಾವು ಇರುವುದಿಲ್ಲ ಇನ್ನು, ಸಾವೇ ನೀನು ಸಾಯುವೆ. ಸಾವೇ ನೀನು ಸಾಯುವೆ, ಡೆತ್ ದೌ ಶಾಲ್ಟ್ ಡೈ. ಇದು ಹೇಗೆ ಸಾಧ್ಯ? ಇದೊಂದು ಪ್ಯಾರಡಾಕ್ಸ್ ಅಲ್ವಾ, ವಿರೋಧಾಭಾಸ. ಹೌದು, ಇದು ಇಡೀ ಕವಿತೆಯ ಸಾರಾಂಶ, ಅದರ ವಿಜಯದ ಘೋಷಣೆ. ಇದರ ಹಿಂದೆ ಇರೋದು ಕ್ರಿಶ್ಚಿಯನ್ ಧರ್ಮದ ಪುನರುತ್ಥಾನ ಅಂದ್ರೆ ರೆಸರೆಕ್ಷನ್ ನಂಬಿಕೆ. ಓಕೆ. ಕವಿ ಹೇಳ್ತಾನೆ, ಸಾವು ಕೇವಲ ಒಂದು ಸಣ್ಣ ನಿದ್ದೆಯಷ್ಟೇ. ಆ ನಿದ್ದೆ ಮುಗಿದ ಮೇಲೆ ನಂಬಿಕೆ ಇಟ್ಟವರು ಶಾಶ್ವತ ಜೀವನದಲ್ಲಿ ಎಚ್ಚರಗೊಳ್ತಾರೆ. ಇಟರ್ನಿಟಿ. ಹೌದು, ಆ ಶಾಶ್ವತ ಜೀವನದಲ್ಲಿ ಸಾವಿಗೆ ಜಾಗ ಇಲ್ಲ. ಹಾಗಾಗಿ ಸಾವು ತನ್ನ ಕೆಲಸ ಮುಗಿಸಿದ ಮೇಲೆ ಅದು ಇಲ್ಲವಾಗುತ್ತೆ, ಅದು ಸಾಯುತ್ತೆ. ವಾವ್, ಇದು ಅದ್ಭುತವಾದ ಪ್ಯಾರಡಾಕ್ಸ್. ಸಾವೇ ಕೊನೆಗೆ ಸಾಯುತ್ತೆ ಅನ್ನೋದು. ಇದರ ಮೂಲಕ ಸಾವು ಕೊನೆಯ ಸತ್ಯ ಅಲ್ಲ, ಶಾಶ್ವತ ಜೀವನವೇ ಅಂತಿಮ ಸತ್ಯ ಅನ್ನೋ ನಂಬಿಕೆಯನ್ನ ಗಟ್ಟಿಯಾಗಿ ಹೇಳ್ತಾನೆ. ಹಾಗಾದ್ರೆ ಈ ಕವಿತೆಯಿಂದ ನಮ್ಗೆ ಸಿಗುವ ಮುಖ್ಯ ವಿಷಯಗಳು ಅಥವಾ ಥೀಮ್ಸ್ ಏನು ಅಂತ ಒಟ್ಟಾರೆಯಾಗಿ ಹೇಳ್ಬಹುದು? ಆತ್ಮದ ಅಮರತ್ವ, ಪುನರುತ್ಥಾನದಲ್ಲಿ ನಂಬಿಕೆ, ಸಾವಿನ ಮೇಲೆ ಗೆಲುವು, ಇವೆಲ್ಲವೂ ಹೌದು. ಹೌದು, ಅವೆಲ್ಲ ಮುಖ್ಯ ವಿಷಯಗಳು. ಅದರ ಜೊತೆಗೆ ಕವಿತೆಯ ಟೋನ್ ಅಂದ್ರೆ ಧ್ವನಿ ಇದೆಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ಅದು ಹೇಗಿದೆ? ಅದು ಪ್ರತಿಭಟಿಸುವ ಧ್ವನಿ, ಆತ್ಮವಿಶ್ವಾಸದಿಂದ ಕೂಡಿದೆ, ಮತ್ತೆ ಆಳವಾದ ಆಧ್ಯಾತ್ಮಿಕ ನಂಬಿಕೆಯಿಂದ ಬಂದಿದೆ. ಇನ್ನು ಶೈಲಿ, ಸ್ಟೈಲ್, ಅದು ವಿಶಿಷ್ಟವಾದ ಮೆಟಾಫಿಸಿಕಲ್ ಶೈಲಿ. ಅಂದ್ರೆ ತೀಕ್ಷ್ಣವಾದ ಬುದ್ಧಿ, ಅನಿರೀಕ್ಷಿತ ಹೋಲಿಕೆಗಳು, ತರ್ಕಬದ್ಧ ವಾದ, ವಿರೋಧಾಭಾಸಗಳ ಬಳಕೆ ಇವೆಲ್ಲ ಸೇರಿವೆ. ಮತ್ತೆ ಸಾವಿನ ವ್ಯಕ್ತೀಕರಣ, ಪರ್ಸಾನಿಫಿಕೇಶನ್, ಅದು ಪೂರ್ತಿ ಕವಿತೆಯಲ್ಲಿ ಮುಖ್ಯವಾದ ತಂತ್ರ. ಸರಿ. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾದ ಒಳನೋಟ ಅಂದ್ರೆ ಡನ್ ಸಾವನ್ನ ಬರೀ ನಿರಾಕರಿಸ್ತಿಲ್ಲ, ಅದನ್ನ ರೀಡಿಫೈನ್ ಮಾಡ್ತಿದ್ದಾನೆ, ಮರು ವ್ಯಾಖ್ಯಾನಿಸ್ತಿದ್ದಾನೆ. ಹೇಗೆ? ಸಾವನ್ನ ಭಯಾನಕ ಶತ್ರು ಅನ್ನೋ ಸ್ಥಾನದಿಂದ ಕೆಳಗಡಿಸಿ ಶಕ್ತಿ ಇಲ್ಲದ ಅವಲಂಬಿತ ಸೇವಕನ ತರಚಿತ್ರಿಸ್ತಿದ್ದಾನೆ. ಅಂದ್ರೆ ಸೆಂಟ್ರಲ್ ಐಡಿಯಾ ಕೇವಲ ಸಾವು ಕೊನೆಯಲ್ಲ ಅನ್ನೋದಷ್ಟೇ ಅಲ್ಲ, ಬದಲಿಗೆ ನಮ್ಮ ನಂಬಿಕೆಯ ಮುಂದೆ ಸಾವು ಶಕ್ತಿಹೀನ ಅನ್ನೋದು. ಹೌದು, ಕರೆಕ್ಟ್. ಡನ್ನ ಆಳವಾದ ಧಾರ್ಮಿಕ ನಂಬಿಕೆ ಅವನಿಗೆ ಈ ಧೈರ್ಯ ಕೊಡುತ್ತೆ. ಇದು ಬರೀ ಧರ್ಮದ ಸಿದ್ಧಾಂತವನ್ನ ಹೇಳ್ತಿಲ್ಲ ಅವನು. ಮನುಷ್ಯನ ಅತಿ ದೊಡ್ಡ ಭಯಗಳಲ್ಲಿ ಒಂದಾದ ಸಾವಿನ ಭಯವನ್ನ ಎದುರಿಸಲು, ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಮತ್ತು ಕೊನೆಗೆ ಅದನ್ನ ಮೀರಿ ನಿಲ್ಲೋಕೆ ಕವಿ ಕಂಡುಕೊಂಡ ಒಂದು ಬೌದ್ಧಿಕ ಮತ್ತು ಭಾವನಾತ್ಮಕ ದಾರಿ ಇದು. ತರ್ಕ ಮತ್ತು ನಂಬಿಕೆ ಎರಡನ್ನೂ ಬಳಸಿ. ಹೌದು, ಎರಡನ್ನೂ ಸೇರಿಸಿ ಸಾವಿನ ಅಧಿಕಾರವನ್ನೇ ಪ್ರಶ್ನಿಸಿ ಜೀವನದ ಮತ್ತು ಆತ್ಮದ ಶಕ್ತಿಯನ್ನ ಎತ್ತಿ ಹಿಡಿಯೋ ಪ್ರಯತ್ನ ಇದು. ಜಾನ್ ಡನ್ ಅವರ ಈ ಕವಿತೆಯ ವಿಶ್ಲೇಷಣೆ ನಿಜಕ್ಕೂ ನಮ್ಮ ಯೋಚನೆಗಳನ್ನ ಕೆರಳಿಸುತ್ತೆ. ಸಾವಿನ ಬಗ್ಗೆ ನಾವು ಸಾಮಾನ್ಯವಾಗಿ ಯೋಚಿಸೋದನ್ನ ಪ್ರಶ್ನೆ ಮಾಡುತ್ತೆ. ಆದ್ರೆ 100 ವರ್ಷ ಹಳೆಯ ಈ ಕವಿತೆ ಇವತ್ತಿಗೂ ರೆಲೆವೆಂಟ್ ಇದೆಯಾ? ಅದೇ ನಾನು ಯೋಚಿಸ್ತಾ ಇದ್ದೆ. ಇದು ಬರೆದು ಎಷ್ಟು ಶತಮಾನಗಳೇ ಆಯ್ತು ಅಲ್ವಾ? ಹೌದು. ಆದ್ರೆ ಇವತ್ತಿನ ಜಗತ್ತಿನಲ್ಲೂ ನಾವು ಅನಿಶ್ಚಿತತೆ, ನಷ್ಟ, ಜೀವನದ ದೌರ್ಬಲ್ಯ ಇವೆಲ್ಲವನ್ನ ಪ್ರತಿದಿನ ನೋಡ್ತೀವಿ. ನಿಜ. ಇಂಥ ಸಮಯದಲ್ಲಿ ಡನ್ ತೋರಿಸಿದ ಧೈರ್ಯ, ಅವನ ನಂಬಿಕೆ, ಸಾವನ್ನ ಎದುರಿಸೋವನ ಆ ಬೌದ್ಧಿಕ ರೀತಿ, ಇದು ನಮಗೆಷ್ಟು ಪ್ರಸ್ತುತ ಅನಿಸ್ಬೋದು? ಒಳ್ಳೆ ಪ್ರಶ್ನೆ. ನೋಡಿ, ಎಲ್ಲರ ವೈಯಕ್ತಿಕ ನಂಬಿಕೆಗಳು ಬೇರೆ ಬೇರೆ ಇರಬಹುದು. ಕೆಲವರು ಧಾರ್ಮಿಕವಾಗಿರ್ಬೋದು, ಕೆಲವರು ಆಧ್ಯಾತ್ಮಿಕವಾಗಿರ್ಬೋದು, ಇನ್ನು ಕೆಲವರು ನಾಸ್ತಿಕರಾಗಿರ್ಬೋದು. ಹೌದು. ಆದ್ರೆ ನಮ್ಮೆಲ್ಲರಿಗೂ ಕಾಡೋ ಈ ಸಾವಿನ ಭಯ ಇದೆಯಲ್ಲ, ಅದನ್ನು ಎದುರಿಸೋಕೆ ಈ ಒಂದು ಐತಿಹಾಸಿಕ, ಬೌದ್ಧಿಕ, ಭಾವನಾತ್ಮಕ ದಾರಿ ಹೇಗಿದೆ ಅಂತ ನೋಡೋದು ಯೂಸ್ಫುಲ್ ಆಗ್ಬೋದು. ಹೇಗೆ? ಇದು ಬಹುಶಃ ಸಾವಿನ ಬಗ್ಗೆ ನಮ್ಮ ಸ್ವಂತ ಭಾವನೆಗಳು, ನಮ್ಮ ಭಯಗಳು, ನಮ್ಮ ನಿಲುವುಗಳನ್ನ ಇನ್ನೊಮ್ಮೆ ಯೋಚಿಸೋಕೆ ಒಂದು ಅವಕಾಶ ಕೊಡ್ಬೋದು.
ಸಾವನ್ನ ಬರೀ ಅನಿವಾರ್ಯವಾದ ಕೊನೆ ಅಂತ ನೋಡದೆ ಅದರ ಅರ್ಥ ಏನು, ಅದರ ಜೊತೆ ನಮ್ಮ ಸಂಬಂಧ ಹೇಗಿರಬೇಕು ಅಂತ ಬೇರೆ ಬೇರೆ ಆಂಗಲ್ಗಳಿಂದ ನೋಡಕ್ಕೆ ಇದು ಪ್ರೇರಣೆ ನೀಡಬಹುದು ಅನ್ಸುತ್ತೆ. ಖಂಡಿತವಾಗಿಯೂ.